ಜೋ 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 ಇವ ಯಾಕೆ ಹುಡುಗಿ ಇಷ್ಟ ತೊಳಕತ್ತೇನವ ಒಟ್ಟ ಅಂದ್ ಬಾಯಿ ಮುಚ್ಚವಲ್ದು. ಬಾರ್ತಿ ಅಕ್ಕ, ನನ್ನ ಮಗ ಬೆಳ್ತಾನ ವಾಂತಿ ಮಾಡ್ಕೊಂಡೈತಿವ, ಹಾಲು ಕುಡಿಸಿದ್ರೆ ಹಂಗೆ ಕಕ್ಕಾಕತ್ತೈತೆ ಅಕ್ಕ. ಏನಾರ ಇನ್ಫೆಕ್ಷನ್ ಆಗೈತೇನ? ನಡಿ ಹಾಸ್ಪಿಟ್ಲಿಗೆ ಹೋಗ್ಬರೋಣ. ಇಲ್ಲವ ಅಕ್ಕ, ನೀ ತಪ್ಪು ತಿಳ್ಕೊಬೇಡ. ಮಾವ ಮನೆಗೆ ಬಂದಿಂದನ ಹಿಂಗೆಲ್ಲ ಆಗೈತಿ ಗೊತ್ತನ. ಅವಂಗ ನನ್ನ ಕಂಡ್ರೆ ಮೊದ್ಲಾಗ ಮಾಡಂಗಿಲ್ಲ, ನನ್ನ ಮಗುಗೆ ಏನೋ ಮಾಡ್ಯಾನವ. ನನಗೂ ಯಾಕೆ ಹಂಗೆ ಅನ್ಸತ್ತವ ಬಾರ್ತಿ, ನೀನು ಇವತ್ತು 3-4 ಸಲ ವಾಂತಿ ಮಾಡ್ಕೊಂಡೆ. ಮೊದಲೇ ಕಾಯ ಮನುಷ್ಯ ಸರಿ ಇಲ್ಲವ, ಯಾಕಾರ ಮನೆಗೆ ಕರ್ಕೊಂಬಂದಿನ ಅಂತಿನ್ನ. ಅವ ಬಂದಿಂದ ಇಷ್ಟೆಲ್ಲ ಆಗಕತ್ತು. ನಿನ್ನ ಗಂಡ ಬರೋಬ್ಬರಿ ಇಲ್ಲವ. ಯಾಕ ಏನಾಯ್ತು? ಕೂಸಿ ಇಷ್ಟ ಆಡಾಕತ್ತೈತಿ. ನನಗೆ ಯಾಕೆ ಸಂಶಯನ ಬರಾಕತ್ತೈತಿ. ಹುಡುಗ ಹಂಗೆ ವಾಂತಿ ಮಾಡ್ಕೊಂತೈತಿ. ನಿಮ್ಮ ಅಣ್ಣ ಏನೋ ಮಾಡ್ಯಾರ ನನ್ನ ಮಗಳಿಗೆ. ಇವತ್ತು ನೋಡಿ ಬಾರ್ತಿ ಅಕ್ಕನು ವಾಂತಿ ಮಾಡ್ಯಾರಂತ 3-4 ಸಲ ಏನೋ ಮಾಡ್ಯಾನ್ರಿ. ಅವ್ನು ಒಳ್ಳೆ ಮನೆಗೆ ಕರ್ಕೊಂಬಂದ್ರಿ. ಈಕಿ ಬಾರ್ತಿ ಅಕ್ಕ ಹಂಗೆ ಕಣ್ಣು ಮುಚ್ಕೊಂಡು ಎಲ್ಲಾರನ್ನೂ ನಂಬಿಬಿಡ್ತಾಳ. ಹಂಗೇನು ಮಾಡಿರಂಗಿಲ್ಲ. ಒಬ್ಬರ ಮನಸ್ಸಿನಿಂದ ನಿಮಗೆ ಗೊತ್ತಾಗತ್ತನ. ಅವ್ರು ಒಂದೇನೋ ಒಂದು ದುರುದ್ದೇಶ ಇಟ್ಕೊಂಡು ಬಂದಾರ. ಆಕೆ ಬಾರ್ತಿ ಅಕ್ಕ ಏನೂ ಹೇಳ್ಕೊಳಂಗಿಲ್ಲ. ನೋಡ್ರಿ ನನ್ನ ಮಗಗೆ ಏನಾರ ಆಗಲಿ, ನಿಮ್ಮ ಅಣ್ಣನ ಸುಮ್ಮನೆ ಬಿಡಂಗಿಲ್ಲ ಅಣ್ಣ. ಆ ಥರ ಏನೂ ಆಗಂಗಿಲ್ಲ. ಕೂಸಿ ಇಷ್ಟ ಆಡಾಕತ್ತೈತಿ, ಎತ್ಕೊಂಡ್ರೆ ಎತ್ಕೋಬೇಕಿಲ್ಲ. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೆಂಗೆ ಕೆಡಕ್ಕೆ ಬಂದಾರ ನೋಡು. ನೀನು ಯಾವಾಗ ನನ್ನ ಮಗನ ಎತ್ಕೊಂಡು ನನ್ನ ಮಗ ಹಾಳಾಕತ್ಬಿಟ್ಟೈತಿ. ಏನೋ ಮಾಡಿ ನೀ ನನ್ನ ಮಗಗೆ ಆರ್ತಿ ಏನು ಹೇಳಾಕತ್ತಿ ನೀನು? ಏನು ಮಾಡಿದಪ್ಪ ನನ್ನ ಮೊಮ್ಮಗ? ಇನ್ನೂ ನಿನ್ನ ಹೊಟ್ಟೆನ ವಿಷ ಬಿಟ್ಟಿಲ್ಲ, ಇನ್ನೂ ಸಂಕಟ ಬಿಟ್ಟಿಲ್ಲ ನಿಂದು. ನಮ್ಮ ಭಾರತಿನೂ ಮುಂಜಾನೆ ಅಂತ 3-4 ಸಲ ವಾಂತಿ ಮಾಡ್ಕೊಂಡಾಳ. ಏನೋ ಮಾಡಿ ನೀನು. ಯಾಕೆ ಹಿಂಗತಿ ಮಾತಾಡ್ತೀರಿ? ನಾ ಏನೂ ಮಾಡಿಲ್ಲ. ನನಗೆಲ್ಲ ಗೊತ್ತೈತಿ. ನೀ ಹಿಂದಕ್ಕೆ ಎಷ್ಟೆಲ್ಲ ಕತಂತ್ರ ಮಾಡಿ ಈಕಿ ನಮ್ಮ ಮಗಗೆ ಏನೂ ಗೊತ್ತಾಗಂಗಿಲ್ಲ, ಹಂಗೆ ಕರ್ಕೊಂಬಂದ್ಬಿಟ್ಲ. ನನ್ನ ಮಗಗೆ ಏನಾರ ಅಲ್ಲಿ ನಿನ್ನ ಮಾತ್ರ ಸುಮ್ಬಿಡಂಗಿಲ್ಲ ನಾನು. ಕರೆ ಹೇಳ್ತೀನಿ, ನಾ ಏನೂ ಮಾಡಿಲ್ಲ. ಬಾರ್ತಿ ನನ್ನ ನಂಬು, ನಾ ಏನೂ ಮಾಡಿಲ್ಲ. ಲೇ ಸಿರ್ಪತಿ, ನನ್ನ ನಂಬಲಿ, ನಾ ಏನೂ ಮಾಡಿಲ್ಲ. ಓ ನಿನ್ನ ನಂಬ್ತಾರ ಬಾ, ಏನು ಚಲೋ ಮನುಷ್ಯ. ಮಾಡೋದೆಲ್ಲ ಮಾಡಿಬಿಟ್ಟೆ. ನೋಡು, ಇಲ್ಲೇ ಕರ್ಕೊಂತ ಕುಂತ್ರ ಇದಾಗುತ್ತಾ? ಡಾಕ್ಟರ್ನ ಕರ್ಕೊಂಬರ್ತೀನಿ ತಡಿ. ಅವಾಗಾರ ಗೊತ್ತಾಗುತ್ತಲ್ಲ ನಾ ಏನು ಮಾಡೀನಿ ಏನು ಬಿಟ್ಟೀನಿ ಅಂತೇಳಿ. ನೀನ ಏನಾರ ಮಾಡಿ ಅಂತ ಗೊತ್ತಾಗಬೇಕು. ನಿನ್ನ ಮಾತ್ರ ಸುಮ್ಬಿಡಂಗಿಲ್ಲ ನೋಡು ತಿರುಪತಿ ನಾನು. ಆಯ್ತು ರೀ, ನೀವೇನು ಶಿಕ್ಷೆ ಕೊಟ್ರು ನಾನು ಆ ಶಿಕ್ಷೆ ಅನುಭವಿಸೋಕೆ ತಯಾರದೀನಿ. ನಾ ಬದಲಾಗಿನಂತಂದ್ರೂ ಯಾರೂ ನಂಬಂಗಿಲ್ಲ. ಏನು ಮಾಡೋದು? ಎಷ್ಟು ಹೇಳಿದ್ರೆ ರೀ, ಇನ್ನು ನಾನು ನಂಬಿಕೆನ ಕಳ್ಕೊಂಡ್ಬಿಟ್ಟೀನಿ. ಒಬ್ಬ ಮನುಷ್ಯ ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಹಿಂಗೆ ನೋಡಾಗೋದು. ಆರ್ತಿ, ಭಾರತಿ, ಸಿರ್ಪತಿ, ನಾ ಏನೂ ಮಾಡಿಲ್ಲಲೇ, ನಾನು ನಂಬ್ರಿ. ಗೊತ್ತಾಗತ್ತೆ ತಡಿ ರೀ. ಇವ ಮಾತ್ರ ತಪ್ಪಿಸ್ಕೊಂಡು ಹೋಗ್ತಾನ. ಅವ್ನ ಜೊತೆ ನೋಡ್ಕೊಂತ ಇರ್ರಿ ಅವನ್ನ. ಇವನ್ನ ಒಂದು ರೂಮ್ ಯಾಕೆ ಕದ ಹಾಕ. ಈ ಕೆದ ಅಲ್ಲ, ಇವ್ರು ಸಾದ್ರತ್ತಿ. ಆಕಿನ ಎಲ್ಲ ಹಚ್ಚ ಕೊಡೋದು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಲ್ಲಿದ್ದ ಒಬ್ರು ಮಾತಾಡ್ಸ್ಕೊಳ್ಳಿಲ್ಲ. ಈಗ ಮಾತಾಡ್ತೀನಿ. ಮುಂಜಾನೆ ಈಗ ಯಾರೂ ಇಲ್ಲ, ಪೂಜೆ ಮಾಡಕತ್ತಾಳ. ಮಾತಾಡ್ತೀನಿ ಪಾರಿನ. ದಟ್ಟು ನಮ್ಮದು ಸೈಟಿಂದಟ್ಟು ಗದ್ಲಕ್ಕೆ ಬಿದ್ದತಿ. ಈಗ ದೊಡ್ಡ ಆಫೀಸರಾಗ ಈಕೆ ಹೇಳಿದ್ನಿ ಅಂದ್ರೆ ಸುದ್ದಿ ಮಾಡಿಸ್ಕೊಟ್ಟ. ಅಮ್ಮ ತಾಯಿ ನೀನೇ ಕಾಪಾಡವ, ನನ್ನ ಗಂಡಗ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡು. ಪಾರು ಯಾವ ಪಾರು? ಹೋ ಅತ್ತಿ, ಇದೇನತ್ತಿ ಮುಂಜಾನೆ ಹೋತ ಬಂದು? ಅಲ್ಲಿ ಮನ್ಯಾಗ ಮಾತಾಡ್ಸ್ಬೇಕಂದ್ರೆ ನಿಮ್ಮ ಅಮ್ಮ ಒಬ್ಬೇಕಿ, ನಿಮ್ಮ ಅಪ್ಪ ನಿಮ್ಮವ್ವ ಎಲ್ಲರೂ ಇರ್ತಿದ್ರಿ ಇವ ಅಲ್ಲ. ಮತ್ತು ಈಗ ಮಾತಾಡ್ಸಿನಿ ಅಂದ್ರೆ ಮತ್ತೆ ಅದಕ್ಕೊಂದು ಕೊಂಕ್ ಮಾತಾಡ್ತಾಳೆ ನಿಮ್ಮಮ್ಮ. ನಮ್ಮಮ್ಮ ಈಗ ಅದಕ್ಕಿಂತ ಮೊದಲು ನಿಮ್ಮವ್ವ ಅಲ್ಲ ನನ್ ಬೇ ಎತ್ತಿ. ಹೌದು ನಮ್ಮವ್ವ ಅಲ್ಲ. ನಿನ್ನ ತೊಗೊಂಡಿಲ್ಲಲ್ಲ ನನ್ನ ಮಗಗೆ ಹಿರೇ ಹುಡುಗ ತೋಲಿಲ್ಲಲ್ಲ, ಅದನ್ನ ಹೊಟ್ಟೆಗೆ ಇಟ್ಬಿಟ್ಟ ನಿಮ್ಮಮ್ಮ. ಈಗಾದರೂ ಹಂಗಸ್ತಾ ಪ್ರತಿಯೊಂದಕ್ಕೂ ಕೊಂಕ್ ಮಾತಾಡ್ತಾವ. ಹೋಲ್ ಬಿಡಿ ಎತ್ತಿ, ನಡಿ ಚಾ ಮಾಡ್ಕೊಡ್ತೀನಿ ಕುಡಿಯಾಕಂತೆ. ಹಿಂದೆಗಡೆ ಕುಡಿಯೋಣಂತ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ದಿತ್ತು. ಹೇಳೈತಿ ಹೇಳ್ತೀನಿ ತಡಿ ವಾಪಾರು. ಅಲ್ಲ ತಂಗಿ, ಈಗ ಇಷ್ಟು ದೊಡ್ಡ ಆಫೀಸರ್ ಆಗಿ ಇದೆಲ್ಲ ಪೂಜೆ ಪುನಸ್ಕಾರ ನೀ ಬದಲಾಗ್ಬೇಕವ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಆಗ್ಬೇಕು. ಹಂಗೆ ನಮ್ಮ ಅಧಿಕಾರಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ನನಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ ಐತಿ. ಮುಂದೆ ನಿನಗೆ ಗೊತ್ತಾಗತ್ತು ಅಲ್ಲ. ನಮ್ಮ ಅತ್ತಿ ಹಿಂದಕ್ಕೆ ಎದಕ್ಕೆ ಹೇಳಿದ್ಲ ಅಂತ ಗೊತ್ತಾಗುತ್ತೆ ಅಂದಾಗ ನಿನ್ನ ಹತ್ರ ಒಂದು ವಿಷಯ ಇರ್ತವ. ಅದ ನಿಮ್ಮ ಮಾವ ಒಂದು ಸೈಟ್ ಹಿಡಿದು ಹೋಗಿದ್ನ. ಅದು ಸೈಟು ಏನಾತಂದ್ರೆ ಕೂಡಿದ್ದಾಗ ತೊಗೊಂಡ್ಬಿಟ್ಟಿದ್ದ. ಈಗ ಅವ್ರ ತಮ್ಮ ಅದ್ರ ಮ್ಯಾಗ ಕೇಸ್ ಹಾಕ್ಯಾನ. ಅದ್ರಾಗ ನಂದು ಪಾಲ್ ಐತಂತೆ. ₹1 ಕೊಟ್ಟಿಲ್ಲ. ಕೂಡಿ ಇದ್ದಾಗ ಹಿಡಿದಿದ್ದು ಈಗ ಹಿಂಗತಿ ಉಲ್ಟಾ ಬಿದ್ದುಬಿಟ್ಟನವ. ಇವು ಹುಡುಗರು ಯಾವ ತಲೆ ಕೆಡಿಸ್ಕೊಳವಲ್ಲು. ಎಲ್ಲಿ ನ್ಯಾಯ ಆಡಕ್ಕೆ ಹೋಗತ್ತಾಗ ನ್ಯಾಯ ಆಡಕ್ಕೆ ಕೂತೀವಿ ಅಂದ್ರೆ ಮನೆ ಮಠ ಕಳ್ಕೊಳೋದಾಗತ್ತಂತ ಅಂತಾರೆ. ಅದಕ್ಕೆ ನೋಡುವ ನಿಮ್ಮ ಮಾವ ಕಷ್ಟಪಟ್ಟು ರೊಕ್ಕ ಗಳಿಸಿ ಹಿಡ್ದಂಥ ಆಸ್ತಿ ಅದು. ಈಗ ಕಂಡ್ರ ಪಾಲ ಮಾಡೋದು ಸರಿ ಇರ್ತತನ. ಅದಕ್ಕೆ ನೀ ಒಂದಿಟ್ಟು ಅಧಿಕಾರಕ್ಕೆ ಬಂದಿಯಲ್ಲ, ಹೆಂಗಾರ ಮಾಡ್ಯವನ ನಮ್ಮ ತಾಬ ಮಾಡಿಕೊಟ್ಬಿಡಿಯವ.
ಹ್ಞೂ ಈ ಅತ್ತಿಗೆ ಒಂದು ಹೆಲ್ಪ್ ಮಾಡಿ ಇವ ಎತ್ತಿ ಇನ್ನು ನನ್ನ ಎಲ್ಲಿ ಹಾಕಾರೇನ ಈಗ ನಿಮ್ಮ ತಾಲೂಕಿಗೆ ಹಾಕಿದ್ರೆ ಅಲ್ಲಿ ಏನಾರ ನಾ ಮಾಡ್ಬೋದು. ಈ ಬೇರೆ ತಾಲೂಕಿಗೆ ಹಾಕಿದ್ರೆ ನಾ ಏನು ಮಾಡೋಕ್ಕಾಗತ್ತೈತಿ? ಯಾವ ತಾಲೂಕು ಬೇಕ್ರಿ ಅಂತಂದಾಗ ನೀ ಅವನು ನಮ್ಮ ತಾಲೂಕಿಗೆ ಬಂದ್ಬಿಡು. ನೋಡಿಲಿ ನಮ್ಮ ತಾಲೂಕ್ನ್ಯಾಗ ವಾ ಚೊಕ್ಕ ಸಿಗ್ತತ್ ನಿನಗ. ದೇವ ಎತ್ತಿ ನಮ್ಗೆ ಅನ್ಯಾಯ ದುಡ್ಡು ಬೇಡ, ನ್ಯಾಯದಿಂದ ಬದುಕ್ತೀನಿ ನಾನು. ನನ್ನ ಗಂಡ ಈ ನೌಕರಿ ಕೊಡಿಸಿದ್ದ ಜನೋಪಕಾರ ಮಾಡೋದಕ್ಕೆ, ರೊಕ್ಕ ಗಳಿಸೋದಕ್ಕಲ್ಲ. ಅಯ್ಯೋ ನಿನಗೇನು ಗೊತ್ತಾಗಂಗಿಲ್ಲವ. ಅದು ಬಿಡು, ನಾನು ದೊಡ್ಡ ಸುದ್ದಿ ಮಾಡಿಕೊಡು. ಬೇರೆ ಕಡೆಗೆ ಹೋದ್ರೂ ಏನೋ ಲಿಂಕ್ ಇರ್ತಾವಂತಲ್ಲ, ಹೇಳಿ ಸರ್ ಸುದ್ದಿ ಮಾಡಿಸ್ಕೊಡ. ಮತ್ತು ನೆನಪು ಹಾರ್ಬಿಡವ ಈ ಎತ್ತಿನ. ಆಯ್ತು ಆಯ್ತು. ಅಲ್ಲ ಏನು ಖತರ್ನಾಕದ. ಅಯ್ಯೋ ಈಕಿ ನಮ್ಮ ಸುಮಿತ್ರಿ ಅದ ಹೆಣ್ಣು ಮಗಳು. ಎದ್ದು ಮಕ್ಕನ ತಗೋಬೇಕಿಲ್ಲ. ಮಕ್ಕಳಲ್ಲಿ ಹಂಗೆ ಓಡಿ ಬಂದ ನೋಡು ಪಾರಿ ನೋಡಕ್ಕೆ. ಅವ್ವ ಕೆಟ್ಟ ಏನಾಗ್ತದ ಹಂಗಾರ ಮಾಡಿ ನಮ್ದೊಂದು ಕೆಲಸ ಸುದ್ದಿ ಮಾಡಿಸ್ಕೋಬೇಕು. ಪಾರಿ ಕೂಡ ಮಾತಾಡಿ ಯಾರು ಹಾಳು ಬಾಯ್ ಬಿಡೋಲ್ಲ ಕೌದಿಲ್ಲ. ಯಾರು ನಿಮ್ಮ ಸ್ವಾದ್ರ ಮಾವನ ಹೆಂಡತಿ ಬಂದ್ಲು. ನಾ ಮಾತಾಡಿದ ಮಾತು ನನ್ನ ಹೊಟ್ಟೆಗೆ ನಿನ್ನ ಹೊಟ್ಟೆಗೆ ಹಾಂ ಎಲ್ಲಿ ಮಿಸ್ಗಾಕ್ ಹೋಗ್ಬೇಡ ನೋಡುವ. ನಾ ಹೇಳಿದ್ ನೆನ್ಪಿಟ್ಕೋ. ನಾ ಏನು ಬರ್ತೀನಿ. ಸರಿ ಆಯ್ತು ಆಯ್ತು. ಮತ್ತೆ ಮಧ್ಯಾಹ್ನ ಗಡಿಸಿ ಬರ್ತೀನಂತ. ನೀನು ಆಫೀಸಿಗೆ ಹೋಗ್ತೀನಿ ಈಗ. ಹಳೆ ಆಫೀಸ್ ಬಿಟ್ಟೆನು? ಇಲ್ಲಿ ಐತಿ, ಒಂದಿಟ್ಟು ಕೆಲಸ ಐತಿ, ಹೋಗಿ ಬರ್ಬೇಕು. ಸರಿ ಆಯ್ತು ಬರ್ತೀನಿ ತಗೋ. ನಾನು ನೋಡೋಣ ಬದುಕನ್ನು ಓಡಿ ಹೋದ್ಲು. ಎಷ್ಟು ಬಂದಿತ್ತೆ ಏನು ಅರವಾ ಬಾಯತ್ತಿ. ಏನು ಮುಂಜಾನೆ ತಗೊಂಡಿಲ್ಲೈತಿ? ಇನ್ನೇನವ ಅಲ್ಲ ನಾವೆಲ್ಲ ನಿನ್ನ ಕಣ್ಣ ಯಾವಾಗ ಕಾಣ್ಬೇಕು? ನಿನ್ನೆ ಮಾತಾಡ್ಸ್ಬೇಕು ಅಂದ್ರೆ ಮಂದಿ ಹಂಗೆ ಗುಬೇ ಬಿದ್ದರು. ನಿನ್ನ ಮಾತಾಡ್ಸೋ ಖಾಲಿ ಇಲ್ಲ. ಈಗೇನವ ತುಟ್ಟಿ ಮಂದಿ ಆಗಿ ತಗೋ ನೀನು. ಹಂಗೇನಿಲ್ಲ ಎತ್ತಿ, ನಾನು ನೀನು ಮಾತಾಡ್ಸಿದ್ನಲ್ಲ ಆರಾಮ ಎತ್ತಿ ಅಂತ ಅನ್ನಲ್ಲ ಅಂದೇವಾ. ಆದ್ರೆ ಹೊಟ್ಟೆ ಅಂತ ಭಯ ಅಂದ ಮಾತಾಡೋಕೆ ಆಗಲೇ ಇಲ್ಲ ಬಿಡ. ಅಲ್ಲನ ಮಂದಿ ಹಂಗೆ ನೋಡು. ಸ್ವಲ್ಪ ದೊಡ್ಡ ನೌಕರಿ ಬರೋಣ ಹಿಂಗೆ ಬೆನ್ನು ಹತ್ತಿ ಬಿಡ್ತಾರ ಅಲ್ಲನ. ಹೌದೈತಿ ಅಂದಾಗ ಮತ್ತು ಒಂದು ಕೆಲಸ ಇತ್ತವ. ಏನು ತಿಳ್ಕೊಬೇಡ. ಮತ್ತು ಹಿಂದಿಂದ ಯಾವುದು ಮನಸ್ಸಿನ ಇಟ್ಕೊಳಕ್ಕೆ ಹೋಗ್ಬೇಡ ಪಾರು. ಇಲ್ಲ ಐತಿ. ಅದೇನಂದ್ರೆ ಮತ್ತು ಅದ ನಿಮ್ಮ ದೊಡ್ಡ ಮಾವದಲ್ಲ ಅವಂಗ ಮತ್ತು ನಿಂದು ಇವಾಗ ಏನೋ ಕಾರ್ ಕೊಡ್ತಾರಂತಲ್ಲ ನಿನಗೆ ಸರ್ಕಾರದ ವತಿಯಿಂದ. ಮತ್ತು ನಿನ್ನ ಕಾರ್ ಹೊಡ್ಯಾಕೆ ಇಟ್ಕೊಂಡ್ಬಿಡು. ಅವನು ಪಗಾರದ ಹಾಕಣ. ಹೆಂಗಾರ ಮಾಡಿವ ಅಂಗಡಿಯಾಗ ಏನು ಸಿಗೋವಲ್ದು, ಏನು ಗಿಟ್ಟವಲ್ದು. ಮುಂಜಾನೆ ಸಂಜೆ ಮಟ್ಟ ಕುಂತ್ರು ಒಂದು 300-400 ರೂಪಾಯಿ ಆಗಂಗಿಲ್ಲ ಅಂಗಡಿಯಾಗ. ಇವ ಈಗಂಕರು ಎಲ್ಲ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟಿವ. ಯಾರಿಗೆ ಹೇಳಿಯವ ನಾನು ಸುಮ್ಮನೆ ಕಣ್ಣೀರು ಹಾಕಬಾರ್ದು 5 ಮಕ್ಕಳು ಮುಂದೆ ಅಂತೇಳಿ ಸುಮ್ಮನೆ ಒಳಗೆ ಅಂದ್ಕೊಂಡು ಹೋಗ್ತೀನಿ. ಹೆಂಗಾರ ಮಾಡಿ ನನ್ನ ಮಗಗಟ್ಟು ದಾರಿ ಮಾಡಿಕೊಡಿವ ಪಾರವ. ನೋಡು ನಾನು ತಗೋಯತ್ತಿ ನೋಡವ ಎಲ್ಲ ನಿಮ್ಗೆ ಬಿಟ್ಟಿನಿ. ಗಾ ನೆನಪಾಡ್ಬೇಡವ. ಗಾ ನೋಡಿಲ್ಲ ನಿಮ್ಮ ಮಾವ ಗಾ ನೀ ಹೇಳೋದಂಗೆ ಕೇಳ್ತಾನ. ಕಡಿಗೆ ನಿನ್ನ ಚಪ್ಪಲ್ ಓಡಿಸ್ತಾನೆ ಇವ ನಿಮ್ಮ ಮನ್ಯಾಗ. ಗಾ ನಿನ್ನ ಪಾಯ್ಲಿ ಹಿಡ್ಕೊಂಡು ಅಡ್ಡಾಡ್ತಾನೆ ಹಿಂದಿಂದ. ನಿಂದು ಏನು ಎಲ್ಲ ಕೆಲಸ ಮಾಡ್ತಾನ. ಮನೆಯನ್ನಾರ ಆದಂಗೆ ಹೊರಗನಾರ ಆದಂಗಿಲ್ಲ ಪಾರವ. ಅದಕ್ಕೆ ನೀನು ಗಾಡಿ ಹೊಡೆಗೆ ಇಟ್ಕೊಂಡ್ಬಿಡು. ಆಯ್ತಾಳೈತಿ. ಸರಿವ ನಾ ಬರ್ತೀನಿ. ಹತ್ರ ಏನೋ ನೋಡಿದ್ಲ ಅಂದ್ರೆ ಆಕಿನು ಮತ್ತೇನಾರು ತಿಳ್ಕೊಂಡ. ಅದಕ್ಕೆ ಇಲ್ಲ ಐತಿ ಬಾ ಚಾ ಕುಡಿದು ಹೋಗಂತ ಬಾ. ಚೇತನಾನು ಎದ್ದಾಳ. ಇಲ್ಲ ನಾನು ಮತ್ತೆ ಮಧ್ಯಾಹ್ನ ಕಳಿಸಿ ಬರ್ತೀನಿ ತಗೋ. ಇದು ನಾನೇನು ಮುಂದೆ ಹೇಳೇನಂತೆ ಯಾರು ಮುಂದೆ ಮಿಸ್ಕಾಕ್ ಹೋಗ್ಬೇಡ. ಸರಿ ಆಯ್ತೈತಿ. ಮೊದ್ಲೇಕ ನಾನು ಯಾರೂ ಮಾತಾಡ್ತಿದ್ದಿಲ್ಲ. ಈ ಪಾರವ್ ಯಾರು ಅಂತೇಳಿನ ಗೊತ್ತಿದ್ದಿದ್ದಿಲ್ಲ. ನಾನು ನೋಡಿ 3 ಮೈಲ್ ದೂರ ಜಿಗಿತಿದ್ರು. ಈಗ ನೋಡಿ ಹೆಂಗೈತಿ. ನನಗೆಲ್ಲರೂ ಪಾರಿ ಅಂತಿದ್ರು, ಈಗ ಪಾರು ಅಂತ. ಅಲ್ಲವ ಎಲ್ಲ ಈ ಕಣ್ಣ ಕಾಣ್ತು. ಗೆದ್ದಾಗ ಮಂದಿ ಗೆದ್ದೆ ತಿನ್ ಬಲ ಹಿಡಿತಾರ, ಬಿದ್ದಾಗ ಒಂದು ಕಲ್ಲು ಹೋಗ್ತಾರೆ. ಒಟ್ಟು ತಮ್ಮ ಸಮಯಕ್ಕೆ ತಕ್ಕಂತೆ ಬದಲು ಮಾಡ್ಕೊತ ಹೋಗ್ತಾರೆ.